ಅಡುಗೆ ಮನೆ ಎಷ್ಟೇ ದೊಡ್ಡದಾಗಿದ್ರೂ ವಸ್ತುಗಳು ಸರಿಯಾದ ಜಾಗದಲ್ಲಿ ಇಲ್ಲ ಅಂದ್ರೆ ಕೆಲವೇ ದಿನಗಳಲ್ಲಿ ಅಡುಗೆ ಮನೆ ತುಂಬಾ ಕಿಕ್ಕಿರದಂತೆ ಕಾಣಿಸುತ್ತೆ. ದಿನನಿತ್ಯ ಬಳಸುವ ಪಾತ್ರೆಗಳು, ಡಬ್ಬಿಗಳು, ಮಸಾಲೆ ಸಾಮಗ್ರಿಗಳು, ಎಣ್ಣೆ ಬಾಟಲಿಗಳು, ತರಕಾರಿಗಳು, ಕಿಚನ್ ಅಪ್ಲಯನ್ಸಸ್ ಇವೆಲ್ಲವನ್ನ ಒಂದೇ ಜಾಗದಲ್ಲಿ ಇಡಬೇಕಾದಾಗ ಜಾಗ ಸಾಲ್ತಿಲ್ವಲ್ಲ ಅನ್ನೋ ಸಮಸ್ಯೆ ಬಹುತೇಕ ಎಲ್ರಿಗೂ ಇರುತ್ತೆ. ಆದ್ರೆ ಅಡುಗೆ ಮನೆಯ ಜಾಗ ಹೆಚ್ಚಿಸಿಕೊಳ್ಬೇಕು ಅಂದ್ರೆ ದೊಡ್ಡ ಕಿಚನ್ ಮಾಡಿಸೋದು ಅಥವಾ ಹೊಸ ಕ್ಯಾಬಿನೆಟ್ ಹಾಕ್ಸೋದು ಒಂದೇ ಪರಿಹಾರ ಅಲ್ಲ. ಇರುವ ಜಾಗವನ್ನೇ ಸರಿಯಾಗಿ ಬಳಸಿಕೊಂಡ್ರೆ ಚಿಕ್ಕ ಅಡುಗೆ ಮನೆಯನ್ನು ಸಾಕಷ್ಟು ವಿಶಾಲವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಕೋಬಹುದು. ಹಾಗಾದ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚು ವಸ್ತುಗಳನ್ನ ಹೇಗೆ ಅಚ್ಚುಕಟ್ಟಾಗಿ ಜೋಡಿಸೋದು? ಯಾವ ಜಾಗವನ್ನ ನಾವು ಸಾಮಾನ್ಯವಾಗಿ ವ್ಯರ್ಥ ಮಾಡ್ತೀವಿ? ಅಡುಗೆ ಮನೆ ಯಾವಾಗ್ಲೂ ಸ್ವಚ್ಛವಾಗಿಯೂ ವಿಶಾಲವಾಗಿಯೂ ಕಾಣಿಸ್ಕೊಳ್ಳೋಕೆ ಏನೆಲ್ಲ ಮಾಡಬಹುದು ಎನ್ನುವ ಕುತೂಹಲ ನಿಮ್ಗಿದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ನೋಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಡುಗೆ ಮನೆಯಲ್ಲಿ ಜಾಗ ಹೆಚ್ಚಾಗಬೇಕಾದ್ರೆ ಮೊದಲು ಅಲ್ಲಿರುವ ಬಳಸದ ಬೇಡವಾದ ವಸ್ತುಗಳನ್ನ ತೆಗೆದು ಹಾಕಬೇಕು. ಮುಚ್ಚಳವಿಲ್ಲದ ಹಳೆಯ ಡಬ್ಬಿಗಳು, ಒಡೆದ ಪಾತ್ರೆಗಳು, ವರ್ಷಗಳಿಂದ ಬಳಸದ ವಸ್ತುಗಳಿದ್ರೆ ಅದನ್ನ ಅಡುಗೆ ಮನೆಯಿಂದ ತೆಗೆದುಹಾಕಿ. ಬಳಸದ ವಸ್ತು ಕಡಿಮೆ ಆದ್ರೆ ಅಡುಗೆ ಮನೆಯ ಜಾಗ ತಾನಾಗಿ ಹೆಚ್ಚಾಗುತ್ತೆ. ಉಪ್ಪು, ಎಣ್ಣೆ, ಮಸಾಲೆ ಪದಾರ್ಥಗಳು ಹೀಗೆ ಪ್ರತಿನಿತ್ಯ ಹೆಚ್ಚಾಗಿ ಬಳಸುವಂತಹ ಪದಾರ್ಥಗಳನ್ನ ಒಂದೇ ಕಡೆಗೆ ಇಡಿ. ಪ್ರತಿಯೊಂದು ವಸ್ತುವನ್ನ ಬಳಸಿದ ನಂತರ ಮತ್ತೆ ಪುನಃ ಅದೇ ಜಾಗದಲ್ಲಿಡುವ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಇದರಿಂದ ಅಡುಗೆ ಮನೆಯ ವಸ್ತುಗಳು ಚಲ್ಲಾಪಿಲ್ಲಿ ಆಗೋದನ್ನ ಕಡಿಮೆ ಮಾಡಬಹುದು. ಕ್ಯಾಬಿನೆಟ್ನ ಬಾಗಿಲಿನ ಒಳಭಾಗವನ್ನು ಬಳಸಿ. ನಮ್ಮಲ್ಲಿ ಬಹಳಷ್ಟು ಜನ ಕ್ಯಾಬಿನೆಟ್ನ ಒಳಗಿನ ಜಾಗವನ್ನಷ್ಟೇ ಬಳಸ್ತೀವಿ. ಆದ್ರೆ ಅದರ ಬಾಗಿಲಿನ ಒಳಭಾಗವನ್ನ ಕೂಡ ಒಂದು ಸಣ್ಣ ಸ್ಟೋರೇಜ್ ಸ್ಪೇಸ್ ಆಗಿ ಬಳಸಬಹುದು. ಅಲ್ಲಿ ಸಣ್ಣ ಹ್ಯಾಂಗಿಂಗ್ ರ್ಯಾಕ್ ಅಥವಾ ಆರ್ಗನೈಸರ್ ಹಾಕಿ ಚಮಚಗಳು, ಸಣ್ಣ ಕಿಚನ್ ಟೂಲ್ಸ್, ಗ್ಲೌಸ್, ಕ್ಲೀನಿಂಗ್ ಬ್ರಷ್ಗಳು ಅಥವಾ ಇತರ ಸಣ್ಣ ವಸ್ತುಗಳನ್ನ ಇಡಬಹುದು. ಆದ್ರೆ ಹೀಗೆ ಮಾಡೋಕ್ಕೂ ಮುನ್ನ ಬಾಗಿಲು ಸರಿಯಾಗಿ ಮುಚ್ಚಲು ಆಗುತ್ತಾ ಅನ್ನೋದನ್ನ ಗಮನಿಸಿ. ಜೊತೆಗೆ ಇಲ್ಲಿ ಹೆಚ್ಚಿನ ತೂಕದ ವಸ್ತುಗಳನ್ನ ಇಡಲು ಹೋಗಬೇಡಿ. ಕೌಂಟರ್ ಟಾಪ್ ಮೇಲೆ ಎಲ್ಲವನ್ನೂ ಇಡಬೇಡಿ. ಕಿಚನ್ ವಿಶಾಲವಾಗಿ ಕಾಣಿಸಬೇಕಾದ್ರೆ ಕೌಂಟರ್ ಟಾಪ್ ಖಾಲಿ ಇಡುವುದು ಬಹಳ ಮುಖ್ಯ. ಪ್ರತಿದಿನ ಬಳಸುವ 2-3 ವಸ್ತುಗಳನ್ನ ಮಾತ್ರ ಹೊರಗೆ ಇಟ್ಕೊಳ್ಳಿ. ಮಿಕ್ಸರ್, ಟೋಸ್ಟರ್, ಜ್ಯೂಸರ್, ಕಾಫಿ ಮೇಕರ್ ಹೀಗೆ ಪ್ರತಿಯೊಂದು ಉಪಕರಣವನ್ನು ಕೌಂಟರ್ ಮೇಲೆ ಇಟ್ರೆ ಅಡುಗೆ ಮಾಡಲು ಬೇಕಾದ ಜಾಗವೇ ಕಡಿಮೆ ಆಗುತ್ತೆ. ತುಂಬಾ ಕಡಿಮೆ ಬಳಸುವ ಉಪಕರಣಗಳನ್ನ ಬಳಕೆಯ ನಂತರ ಕ್ಯಾಬಿನೆಟ್ ನಲ್ಲಿ ಇಡುವ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಕೌಂಟರ್ ಕ್ಲೀನ್ ಆಗಿ ಕಾಣೋದಷ್ಟೇ ಅಲ್ಲ, ಅಡುಗೆ ಮಾಡುವಾಗ ಕೆಲಸ ಮಾಡಲು ಹೆಚ್ಚು ಜಾಗ ಕೂಡ ಸಿಗುತ್ತೆ. ಕಪ್ಗಳು ಮತ್ತು ಮಗ್ಗಳನ್ನ ಶೆಲ್ಫ್ ನಲ್ಲಿ ಒಂದ್ರ ಮೇಲೊಂದು ಇಡೋ ಬದಲು ಸೂಕ್ತವಾದ ಹ್ಯಾಂಗಿಂಗ್ ಹುಕ್ ಅಥವಾ ಮಗ್ ಸ್ಟ್ಯಾಂಡ್ ಬಳಸಬಹುದು. ಇದರಿಂದ ಶೆಲ್ಫ್ ನ ಜಾಗ ಉಳಿಯುತ್ತೆ. ಆದ್ರೆ ಹುಕ್ ಅಥವಾ ಸ್ಟ್ಯಾಂಡ್ ಗಟ್ಟಿಯಾಗಿರ್ಬೇಕು. ಇದ್ರ ಜೊತೆಗೆ ಕೌಂಟರ್ ಮತ್ತು ಕ್ಯಾಬಿನೆಟ್ ಗಳಲ್ಲಿ ಜಾಗ ಇಲ್ಲ ಅಂದ್ರೆ ಗೋಡೆಯನ್ನ ಕೂಡ ಸ್ಟೋರೇಜ್ಗಾಗಿ ಬಳಸಬಹುದು. ಉದಾಹರಣೆಗೆ ಚಮಚಗಳು, ಲ್ಯಾಡಲ್, ಸ್ಪ್ಯಾಟುಲಾ ಮುಂತಾದವುಗಳಿಗೆ ವಾಲ್ ಮೌಂಟೆಡ್ ರ್ಯಾಕ್ ಅಥವಾ ಹುಕ್ ಬಳಸಬಹುದು. ಇನ್ನು ಕುಕ್ಕರ್ ಒಂದ್ ಕಡೆ, ಅದರ ಮುಚ್ಚಳ ಮತ್ತೊಂದ್ ಕಡೆ ಇದ್ರೆ ಹುಡುಕೋದು ಬಹಳ ಕಷ್ಟ. ಹೀಗಾಗಿ ಇವುಗಳನ್ನ ತೊಳೆದ ನಂತರ ಎಲ್ಲವನ್ನ ಒಂದೇ ಕಡೆ ಜೋಡಿಸಿ. ಫ್ರಿಡ್ಜ್ ನ ಒಳಗಿನ ಜಾಗವನ್ನ ಆರ್ಗನೈಸ್ ಮಾಡಿ. ಫ್ರಿಡ್ಜ್ ತುಂಬಾ ತುಂಬಿಕೊಂಡಿದ್ರೆ ಒಳಗಿನ ವಸ್ತುಗಳನ್ನ ಸರಿಯಾಗಿ ಜೋಡಿಸಿರಿ. ತರಕಾರಿಗಳಿಗೆ ಒಂದು ವಿಭಾಗ, ಹಣ್ಣುಗಳಿಗೆ ಒಂದು ವಿಭಾಗ, ಡೈರಿ ಉತ್ಪನ್ನಗಳಿಗೆ ಒಂದು ವಿಭಾಗ ಅಂತ ಸರಳವಾಗಿ ವ್ಯವಸ್ಥೆ ಮಾಡಬಹುದು. ಸಣ್ಣ ಆರ್ಗನೈಸರ್ ಬಿನ್ಗಳನ್ನ ಬಳಸಿದ್ರೆ ವಸ್ತುಗಳು ಎಲ್ಲೆಲ್ಲಿವೆ ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ. ಹಾಗೆ ಫ್ರಿಡ್ಜ್ ಅನ್ನ ಅತಿಯಾಗಿ ತುಂಬಿಸಬೇಡಿ. ಗಾಳಿ ಸರಿಯಾಗಿ ಸಂಚರಿಸಲು ಸ್ವಲ್ಪ ಜಾಗ ಇರಲಿ. ಇದ್ರ ಜೊತೆಗೆ ಫ್ರಿಡ್ಜ್ ಮೇಲ್ಭಾಗದಲ್ಲಿ ಸಾಕಷ್ಟು ಖಾಲಿ ಜಾಗ ಇದ್ರೆ ಅಲ್ಲಿ ಮುಚ್ಚಿದ ಮತ್ತು ಹಗುರವಾದ ಸ್ಟೋರೇಜ್ ಬಾಕ್ಸ್ ಗಳನ್ನ ಬಳಸಬಹುದು. ಇದ್ರ ಜೊತೆಗೆ ಫ್ರಿಡ್ಜ್ ಮೇಲ್ಭಾಗದಲ್ಲಿ ಸಾಕಷ್ಟು ಖಾಲಿ ಜಾಗ ಇದ್ರೆ ಅಲ್ಲಿ ಮುಚ್ಚಿದ ಮತ್ತು ಹಗುರವಾದ ಸ್ಟೋರೇಜ್ ಬಾಕ್ಸ್ ಗಳನ್ನ ಬಳಸಬಹುದು. ಅಡುಗೆ ಮನೆಯನ್ನ ಯಾವಾಗ್ಲೂ ಅಚ್ಚುಕಟ್ಟಾಗಿ ಇಡಲು ಪ್ರತಿದಿನ ಗಂಟೆಗಟ್ಟಲೆ ಕ್ಲೀನ್ ಮಾಡಬೇಕಾಗಿಲ್ಲ. ವಾರಕ್ಕೆ ಒಮ್ಮೆ ಕೇವಲ 10-15 ನಿಮಿಷ ಮೀಸಲಿಟ್ಟು ಕ್ಲೀನ್ ಮಾಡುವಾಗ ದಿನನಿತ್ಯದ ಬಳಕೆಯ ವಸ್ತುಗಳನ್ನ ಮಾತ್ರ ಕೈಗೆಟುಕುವ ಜಾಗದಲ್ಲಿಡೋದನ್ನ ಮರಿಬೇಡಿ. ಅಡುಗೆ ಮನೆ ಚಿಕ್ಕದಾಗಿದೆ ಅಂತ ಇನ್ಮೇಲೆ ಟೆನ್ಷನ್ ಮಾಡ್ಕೊಳ್ಳೋ ಬದಲು ನಾವು ನೀಡಿರೋ ಈ ಸಿಂಪಲ್ ಟ್ರಿಕ್ಸ್ ಫಾಲೋ ಮಾಡಿದ್ರೆ ಕೆಲಸವೂ ಸುಲಭವಾಗುತ್ತೆ. ಜೊತೆಗೆ ಅಡುಗೆ ಮನೆಯು ಅಚ್ಚುಕಟ್ಟಾಗಿ ಕಾಣುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮುಂದೆ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.